ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆದಾರವ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಲಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಭೂಮಿಗೆ ಪದೇ ಪದೇ ಫೋನ್ ಬರ್ತಾನೆ ಇರ್ತದೆ. ಪದೇ ಪದೇ ಫೋನ್ ಬರೋದು ಅಂತ ಅಂದ್ರೆ ಈ ಪಾಪಿ ದೇವ್ಯಾನಿ ಖತರ್ನಾಕ್ ಅಶ್ವಿನಿನ ಜೊತೆ ಸೇರಿಸ್ಕೊಂಡು ಅವ್ರ ಕೈಲಿ ವಾಯ್ಸ್ ಬದಲಾಯಿಸಿ ಮಾತಾಡ್ಸಿರ್ತಿರ್ತಾಳೆ. ಅದನ್ನ ನೋಡಿ ಭೂಮಿ, ಇವ್ನು ಯಾರು ನನಗ್ ಗೊತ್ತೇ ಇಲ್ಲ. ಅವ್ರ ಅಮ್ಮ ಅವ್ರ ಅತ್ತೆನೂ ಕೂಡ ಕೇಳ್ತಾರೆ, ಗೊತ್ತೇ ಇಲ್ವಮ್ಮ ಭೂಮಿ ನಿನ್ಗೆ? ಇಲ್ಲ ಅತ್ತೆ, ನನಗ್ ಗೊತ್ತೇ ಇಲ್ಲ ಇವ್ನು ಯಾರು ಅಂತ ಹೇಳಿ. ಹಾಗಂದಾಗ ಅಷ್ಟರಲ್ಲಾಗ್ಲೇ ಅವಳು ಬೇಸರ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅಂಜು ಇದ್ದೋಳು, ಓಹೋ ಬಲ್ಮುರಿ ಫಾಲ್ಸು ಮೈಸೂರು ಅಲ್ಲೆಲ್ಲ ಸುತ್ಕೊಂಡ್ ಬಂದು ಇಲ್ಲಿ ಸುಳ್ನೆ ಹೇಳ್ತಾ ಇದ್ದಾಳೆ. ಚೆನ್ನಾಗಿ ಎಂಜಾಯ್ ಮಾಡ್ಕೊ ಬಂದವಳೆ. ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗೆ ಹೇಳ್ತಾಳೆ. ಅಷ್ಟ್ರಲ್ಲಿ ಅಜಿತ್ ಬಂದು ಕೇಳಿಸ್ಕೊಬಿಡ್ತಾನೆ. ಅಂಜನಾ ಅಂತ ಕೂತ್ಕೊಳ್ತಾನೆ. ನಿಂದೇನ್ ಬಾಯಿ ಬಚ್ಚಲ, ನಿನ್ ಸ್ವಲ್ಪನಾದ್ರೂ ಕರುಣೆ ಇಲ್ವಾ ನಿನಗೆ? ಅನುಕಂಪ ಅನ್ನೋದೇ ಇಲ್ವಾ? ಅವಳು ಪಾಪ ಅಯ್ಯೋ ಅನ್ಕೊಂಡು ನೀನ್ ಅಂತ ಸ್ಥಿತಿಲಿದ್ದಾಗ ನನ್ನನ್ನ ಕೇಳ್ಕೊಂಡು ಪತ್ತೆ ಹಾಕಿ ನಿನ್ನ ಕಾಪಾಡಿದ್ಲು. ಹೇಗೋ ನಾನು ಬಚಾವ್ ಆಗ್ತಿದ್ದೆ. ನಾನು ಅದೇ ಮನೆದೆಲ್ಲ ಗುಡ್ಸ್ ಗುಂಡಾಂತರ ಎಬ್ಬಿಸ್ಬಿಟ್ಟು ಬಚಾವ್ ಆಗ್ತಿದ್ದೆ ಅಷ್ಟೇ. ದೇವಿಯಾನಿ ಬಿಡಪ್ಪ ತಪ್ಪ ಮಾತಾಡ್ಬಿಟ್ಟಾಳ ಬಿಡು. ಅಷ್ಟರಲ್ಲಿ ಅವಳು ಪಾಪಿ ಇದೆಲ್ಲ ನೋಡ್ಬಿಟ್ಟು ಅವಳಿಗೆ ಫೋನ್ ಮಾಡ್ತಾಳೆ, ಅಶ್ವಿನಿಗೆ. ಮೇಡಮ್, ಎಲ್ಲ ನಾಟಕ ರೆಡಿ ಇದೆ, ನೀವು ಕಳಿಸಿ ನಿಖಾನ, ಬರ್ತಾ ಇದೆ ಆಗ್ಲೇ ಅಂತ ಹೇಳ್ತಾಳೆ. ಭೂಮಿ ಹೋಗ್ತಿದ್ದಾಗೇನೆ ದೇವಿಯಾನಿ ಈ ಕಡೆ ಪಾಪ ಹೋದ್ರೆ ಅಲ್ಲಿ ಟೀ ಮಾಡ್ತಾ ಇರ್ತಾಳೆ. ಟೀ ಮಾಡ್ಬೇಕಾದ್ರೆ ಮತ್ತೊಂದು ಫೋನ್ ಬರುತ್ತೆ. ಬಂದಾಗ ಅಲ್ಲಿ ದಯಾನಂದ್ ಇರ್ತಾರೆ. ಪದೇ ಪದೇ ಫೋನ್ ಬರ್ತಾ ಇದೆ. ದಯಾನಂದಣ್ಣ ಏನ್ ಮಾಡೋದು, ಕೊಡಮ ಇಲ್ಲಿ ನನಗೆ ಇಸ್ಕೊಂಡ್ ಫೋನ್ನ ಮುಗ್ಗ ಬೈತಾನೆ. ಭೂಮಿ ಬೇಕಾ, ಆಕಾಶ ಬೇಡವನ ಮಗನೇ? ಇನ್ನೇನಿಲ್ಲ, ನಿನ್ ಚೆನ್ನಾಗಿ ಬೆಂಡೆತ್ಬಿಡ್ತೀವಿ ಮಗನೇ ಬಂದ್ಬಿಟ್ರೆ. ಹಾಗಂತಿದ್ದಾಗೇನೆ ಅವನು ಆ ಕಡೆಯಿಂದ ಅವನು ಅಶ್ವಿನಿ ಕಡೆ ಅವನು ಇಲ್ಲ ಸರ್, ನಂಗೆ ಕಜಯ ಬೇಕಿತ್ತು ಸರ್, ಹಾಗಾಗಿ ಮಾಡ್ದೆ ಅಷ್ಟೇ. ಓ ಹೌದಾ, ಭೂಮಿ ಕಜಯ ಬೇಕಂತ ಯಾವ ಆರ್ಡರ್ ಕೊಡ್ತಾ ಇದ್ರೆ ರೆಡಿಯಮ್ಮ ಅಂತ ಹೇಳಿ ಕೊಡ್ತಾನೆ ದಯಾನಂದ್ ಫೋನ್ ನಲ್ಲಿ. ಹೌದಾ, ಎಷ್ಟ್ ಗಂಟೆಗೆ ಬರ್ಬೇಕು, ಎಷ್ಟ್ ತರ್ಬೇಕು ಅಂತ ಎಲ್ಲ ಕೇಳ್ಕೊಳ್ತಾಳೆ. 4 ಗಂಟೆಗೆ ಬನ್ನಿ ಅಂತ. ಇಲ್ಲಿ ಪಾಪಿ ಅಶ್ವಿನಿ ಆಗ್ಲೇ ಅದೆಲ್ಲ ರೆಡಿ ಮಾಡಿರ್ತಾಳೆ. ಸರಿ, ಇವಳು ಕಜಾಯ ತಗೊಂಡು ಹೋಗ್ತಾಳೆ. ಕಜಾಯ ತಗೊಂಡು ಹೋದ್ರೆ ಅಲ್ಲಿ ಹೋಟೆಲ್ ನಲ್ಲಿ ಕೇಳ್ತಾಳೆ. ಅವನಿಗೆ ಕೂತಿರ್ತಾನೆ, ಯಾರು ಫೋನ್ ಮಾಡಿದ್ದ? ಆ ಪಾಪಿನ ಕೂತಿರ್ತಾನೆ. ಅವನು ಕೇಳ್ತಾಳೆ, ಯಾರು ಕಜಾಯ ಆರ್ಡರ್ ಮಾಡಿದ್ರಲ್ಲ, ಎಲ್ಲಿ ಕೊಡ್ಬೇಕು ಸರ್, ಯಾರಿಗ್ ಸರ್ ಅಂತ ಭೂಮಿ ಕೇಳ್ತಾಳೆ. ಕೇಳಿದಾಗ, ಮೇಡಮ್ ಫಸ್ಟ್ ಫ್ಲೋರ್ ಅಲ್ಲಿ 1ನೇ ನಂಬರ್ ಅಲ್ಲಿ ಹೋಗ್ಬೇಕು. ಹಾಗಾಗ್ಲೇ ಎಲ್ಲ ಸಿದ್ಧ ಮಾಡಿರ್ತಾಳೆ ಈ ಅಶ್ವಿನಿ ದೇವಿಯಾನಿ. ಎಲ್ಲ ವೇಶ್ಯವಾಟಿಕೆ ನಡೆಸೋ ದಂಧೆಯನ್ನಾಗಿ ಬರೀ ಸುಳ್ಳೆ ಎಲ್ಲ ಸಿದ್ಧ ಮಾಡಿರ್ತಾರೆ. ಗಂಡಸ್ರನ್ನ ಹೆಂಗಸ್ರನ್ನ ಎಲ್ಲ ಕೂರ್ಸಿಟ್ಟಿರ್ತಾರೆ. ಅಲ್ಲಿ ಇವಳು ಹೋಗ್ಬೇಕು. ಅಷ್ಟ್ರಲ್ಲಿ ಇವಳನ್ನು ಕೂಡ ಹಿಡಿಬೇಕು ಅನ್ನೋ ಪ್ಲಾನ್ ಆಗಿರುತ್ತೆ. ಅದೇ ತರನೇ ನಡ್ಕೊಂಡ್ ಬರ್ತದೆ. ಇವಳು ಕೇಳ್ತಿದ್ದಾಗೇನೆ ಅವನು ರೂಮ್ ನಂಬರ್ ಹೇಳ್ತಾನೆ. ರೂಮ್ ನಂಬರ್ಗೆ ತಗೊಂಡು ಹೋಗ್ತಾಳೆ. ತಗೊಂಡು ಹೋಗ್ತಿದ್ದಾಗೇನೆ ಇಲ್ಲಿ ಇವಳು ಸುಳ್ಳೆ ಪೊಲೀಸ್ನವ್ರನ್ನು ಕೂಡ ಕರ್ಸ್ಬಿಡ್ತಾಳೆ. ಕಳ್ಸ ತಕ್ಷಣ ಇಲ್ಲಿ ಎಲ್ರು ಕೂಡ ಪೊಲೀಸ್ನವ್ರು ಬಂದು ನಡೀರಿ ಅಂತ ಇರ್ತಾರೆ. ಭೂಮಿ ಪಾಪ ಕಜಾಯ್ ಬ್ಯಾಗ್ ಹಿಡ್ಕೊಂಡು ಇದೇನಿದು ಹಿಂಗೆ ಪೊಲೀಸ್ನವ್ರು ಬಂದ್ರು ಅಂತ ಹಿಂಗ್ ಓಡೋಡು ಹೋಗ್ತಾರಲ್ಲ, ಯಾಕೆ, ಏನಾಯ್ತು? ಪಾಪ ಅವಳಿಗೆ ಏನಾದ್ರು ತಪ್ಪು ಮಾಡಿದ್ರಲ್ವಾ ಅವಳು ಗೊತ್ತಾಗೋದು. ಅವಳಿಗೆ ಬಂದಿರೋದು ಕಜಾಯ ಆರ್ಡರ್ ಬಂತಲ್ಲ ಅಂತೇಳಿ ಕಜಾಯ ಕೊಡಕ್ ಪಾಪ ಅವಳು ಬಂದ್ಲು. ಆದ್ರೆ ಈ ಪಾಪಿಗಳು, ಈ ದೇವ್ಯಾನಿ ಹಾಗೆ ಈ ಅಶ್ವಿನಿಗಳ ಜಾಲಕ್ಕೆ ಬಿದ್ದು ಇಲ್ಲಿ ಸುಳ್ಳೆ ನಾಟಕದ ಬಲೆಗೆ ಬಿದ್ದಂಗಾಗೋಗುತ್ತೆ ಅವಳಿಗೆ. ಬಂದ ತಕ್ಷಣ ಪೊಲೀಸ್ನವರು, ನೀನ್ ನಮ್ಮ ಇಲ್ಲಿ ಮಾಡ್ತಾ ಇದೀಯಾ, ಬರಮ್ಮ ನೀನು ಸ್ಟೇಷನ್ಗೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಸರ್, ನಾನು ಏನು ಮಾಡಿಲ್ಲ, ನಾನು ಏನು ಅಪರಾಧನೆ ಮಾಡಿಲ್ಲ, ನನ್ ಯಾಕೆ ಕೇಳ್ಕೊಂಡು ಹೋಗ್ತಿದ್ದೀರಾ? ನನ್ ಕಜಾಯ ಕೊಡೋಕೆ ಅಂತ ಬಂದವಳು. ಓಹೋ, ಕಜಾಯ ಬೇರೆ ತಿನ್ಸಕ್ ಬಂದಿದ್ಯಾ ಇಲ್ಲಿ ಅಂತ ಹೇಳಿ ಪಾಪ ಅವಳನ್ನು ಪೊಲೀಸ್ ಜೀಪ್ಗೆ ಎತ್ತಾಕೊಂಡ್ಬಿಡ್ತಾರೆ. ಎತ್ತಾಕೊಂಡ್ರೆ ಇಲ್ಲಿ ಟಿವಿಲಿ ನ್ಯೂಸ್ ಬರ್ತದೆ. ಯಾಕೆಂದ್ರೆ ಇವಳೇ ಅಲ್ವಾ ಕುತಂತ್ರ ಮಾಡಿರೋದು, ಪಾಪಿ ಲೌಡಿ ಇವಳು ಈ ದೇವಿಯಾನಿ. ಹಾಗಾಗಿ ಅವಳು ಮನೆಯವರೆಲ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳಿ ಟಿವಿ ಆನ್ ಮಾಡಿರ್ತಾಳೆ. ಆ ಟಿವಿಲಿ ನ್ಯೂಸ್ ಬರ್ತಾ ಇರ್ತದೆ. ಒಂದು ಹೋಟೆಲ್ನಲ್ಲಿ ವೇಶ್ಯವಾಟಿಕೆ ಜಾಲ ನಡೀತಾ ಇತ್ತು. ಅದನ್ನ ಪತ್ತೆ ಹಚ್ಚಿದಂತಹ ಪೊಲೀಸ್ನವರು ಬಂದಂತಹ ಮಾಹಿತಿಯನ್ನ ಆಧರಿಸಿ ಪತ್ತೆ ಹಚ್ಚಿ ಆ ಜಾಲವನ್ನ ಹಿಡಿದು ಇದೀಗ ಆ ಜೈಲ್ಗೆ ಹಾಕ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಅಂತ ಹೇಳಿ ವಾರ್ತಾವಾಚಕಿ ಅದನ್ನ ಓದ್ತಾ ಇರ್ತಾಳೆ. ಆ ಓದ್ತಾ ಇರೋದನ್ನ ನೋಡಿ ಅಲ್ಲಿ ಭೂಮಿ ಕೂಡ ಬರ್ತಾ ಇರ್ತಾಳೆ. ಭೂಮಿನ ಹೇಳ್ಕೊಂಡು ಬರ್ತಾ ಇರೋ ದೃಶ್ಯನ ಅಜಿತ್ತು ಹಾಗೇನೆ ಅಜ್ಜಿ ದೇವ್ಯಾನಿ ಅಂತ ಅವಳೇ ಅಲ್ವಾ ಈ ಕುತಂತ್ರ ಮಾಡಿರೋಳು ಸಂಗೀತ ನೋಡಿ ಬಹಳ ಬಿಟ್ಕೊಡ್ತಾಳೆ. ಪಾಪ ಅವಳಿಗೆ ಬಹಳ ನೋವಾಗುತ್ತೆ. ಅಯ್ಯೋ ನನ್ ಸೊಸೆ ಅಂತ ಹೇಳಿ ಅಜ್ಜಿ ಎಲ್ರು ನೋಡ್ಬಿಡ್ತಾರೆ. ಎಲ್ರು ಬೈಕೊಳಕ್ ಶುರು ಮಾಡ್ತಾರೆ. ಅಜಿತ್ತಂಗಂತೂ ಭೂಮಿ ಆಕಾಶ ಒಂದಾಗ್ಬಿಡ್ತದೆ. ಆ ತರ ಅವನಿಗೆ ಬಹಳ ನೋವಾಗ್ತದೆ. ವಿಲಿ ಒದ್ದಾಡೋಗ್ತಾನೆ. ಯಾಕೆಂದ್ರೆ ಭೂಮಿ ಗುಣ ಎಂತದ್ದು ಅನ್ನೋದು ಅವನಿಗೆ ಬಹಳ ಚೆನ್ನಾಗ್ ಗೊತ್ತು.
ಅಂತಹ ಸದ್ಗುಣ ಸಂಪನ್ನೆ ಆಗಿರ್ತಕ್ಕಂಥ ಭೂಮಿಯ ಮೇಲೆ ಈ ಪಾಪಿ ತನ್ನ ಮಗಳು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸವನ್ನ ಅವಳ ಮೇಲೆ ಒರೆಸಿ ಈ ತರ ಅವಳನ್ನ ಜೈಲ್ಗೆ ಹಾಕ್ಸಕ್ ಹೊರಟಿದ್ದಾಳೆ. ಇಂತಹ ಈ ಒಂದು ಪಾಪಿಗಳಿಗೆ ಮುಂದೆ ಆದಷ್ಟು ಬೇಗನೆ ಇವರೆಲ್ಲರಿಗೂ ಕೂಡ ಶಿಕ್ಷೆಯಾಗ್ಲಿ, ಆದಷ್ಟು ಬೇಗ ಶಿಕ್ಷೆ ಆಗ್ಲಿ ಅಂತ ಹೇಳಿ ಆಶಿಸೋಣ. ಬೇಗನೆ ದೇವಿಯಾನಿಗೆ, ಅವಳ ಮಗಳಿಗೆ, ಈ ಖತರ್ನಾಕ್ ಅಶ್ವಿನಿಗೆ ಇವರೆಲ್ಲರಿಗೂ ಕೂಡ ಶಿಕ್ಷೆ ಆಗ್ಲಿ ಅಂತ ಹೇಳಿ ಬಯಸೋಣ. ಭೂಮಿಗೆ ಪಾಪ ಏನು ಆಗದೆ ಇರ್ಲಿ, ಭೂಮಿ ಅಜಿತ್ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಬಯಸೋಣ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಭೂಮಿ ಈ ಒಂದು ಅಪವಾದದಿಂದ ಪಾರಾಗಿ ಬರ್ತಾಳ. ಅಜಿತ್ ಅವಳ ಪರವಾಗಿ ನಿಂತು ಅವಳನ್ನ ರಕ್ಷಣೆ ಮಾಡ್ತಾಳ. ಜೊತೆಗೆ ಪ್ರಾಣಕ್ಕೆ ಹೆಚ್ಚಿದಾಗಿ ಪ್ರೀತಿಸ್ತಕ್ಕಂಥ ಸಂಗೀತನೂ ಕೂಡ ಅವಳ ಪರವಾಗಿ ನಿಲ್ತಾಳ. ಇವೆಲ್ಲ ಪ್ರಶ್ನೆಗಳಿಗೆ ಸತ್ಯಣ್ಣ ಇಲ್ಲಿ ನ್ಯಾಯ ಕೊಡ್ಸಕ್ ಅವರು ಕೂಡ ಮುಂದಾಗ್ತಾರ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಭಾಗದಲ್ಲಿ ಆ ಉತ್ತರವನ್ನ ನಿರೀಕ್ಷಿಸೋಣ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅನಂತ ಧನ್ಯವಾದ.